ಈಗ ಒಬ್ಬ ವ್ಯಕ್ತಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಬಿಟ್ಟಿದೆ ಅಂತ ಹೇಳಿ ಸ್ಟೇಷನ್ ಮುಂದೆ ಏನು ಪ್ರಮುಖವಾಗಿ ಯಾವ ಥರ ದೂರು ಕೊಡಬೇಕಾಗತ್ತೆ, ಕೋರ್ಟ್ ಮುಂದೆ ಬಂದಾಗ ಆತ ಒದಗಿಸಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳೇನು ಅಂತ ಹೇಳಿ ಇದು ಯಾರೇ ಇವತ್ತು ಚರ್ಚೆ ಮಾಡ್ತಾ ಇದ್ರು ಕೂಡ ಅವುಗಳಿಗೆ ಬಾಧ್ಯಸ್ಥರಾಗಿ ಇರಲೇಬೇಕಾಗತ್ತೆ ಅಂತ ಇದು ಇಷ್ಟಂತೂ ಮಾಡಲೇಬೇಕು. ತನಿಖಾ ತಂಡ ಮಾಡಿದ್ರು ಅವ್ರ ಮುಂದೆ ಆದರೂ ಇಷ್ಟು ಕೊಡಲೇಬೇಕು ಅಂತ. ಹೌದು ನೋಡಿ, ಇದರಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ದುಡ್ಡನ್ನ ಡಿಮ್ಯಾಂಡ್ ಮಾಡೋ ರೀತಿ ಇದೆಯಲ್ಲ, ಅದನ್ನ ದೂರವಾಣಿ ಮುಖಾಂತರ ಮಾಡಿರ್ಬೋದು, ಇಲ್ಲ ವಾಟ್ಸಪ್ ಕರೆಗಳ ಮೂಲಕ ಮಾಡಿರ್ಬೋದು, ಅಥವಾ ಮೆಸೇಜ್ ಮನೆಗೆ ಬಂದಿರಬಹುದು, ಅಥವಾ ಮನೆಗೆ ಬಂದಿರಬಹುದು, ಯಾವುದೋ ವ್ಯಕ್ತಿ ರೂಪದಲ್ಲಿ ಬಂದು ವಿಷಯ ಪ್ರಸ್ತಾಪ ಮಾಡಿರಬಹುದು. ಮೊದಲು ದೂರು ಕೊಟ್ಟಾಗ ಯಾವ ವ್ಯಕ್ತಿಯಿಂದ ಆಗಿದೆ, ಅದ್ರ ಹಿಂದ್ಗಡೆ ಅವರಿಗೆ ಸಂಗಡಿಗರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಆ ಡಿಸ್ಕ್ಲೋಸ್ ಮಾಡಿದ್ಮೇಲೆ ಅವರು ಯಾವ ತರ ಬೆದರಿಕೆ ಓಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ದಾಖಲಾತಿನ ಕೊಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ನಾನು ಹೇಳ್ದಂಗೆ ಮೂರನೇದು, ಇವ್ರು ಏನಾರು ಅವ್ರಿಗೆ ಹಣ ಕೊಟ್ಟಿದ್ರೆ ಯಾವಾಗ ಕೊಟ್ರು, ಎಲ್ಲಿ ಕೊಟ್ರು, ಎಷ್ಟು ಹಣ ಕೊಟ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯ ಕ್ಯಾಶ್ ಎಲ್ಲ ತಗೋತಾರೆ. ಹೌದು, ಕ್ಯಾಶ್ ಇರುತ್ತೆ, ಅದರ ಸ್ಥಳ ಇಂಪಾರ್ಟೆಂಟ್ ಆಗುತ್ತೆ, ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲೇನ ಅದಕ್ಕೇನಾರು ಪ್ರೂಫ್ ಏನಾರು ಇದೆಯಾ ಅಂತ ಹೇಳ್ಬಿಟ್ಟು, ಸೊ ಈ ರೀತಿ ಬೇಸಿಕ್ ದಾಖಲಾತಿನ ಕೊಟ್ರೆ ಅಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಹೌದು ಘಟನೆ ಆಗಿರಬಹುದು, ಪ್ರೈಮಾ ಫೇಸಿ ಆಗಿದೆ, ಮೇಲ್ನೋಟಕ್ಕೆ ಅಪರಾಧ ಆಗಿದೆ ಅಂತ ಕಂಡು ಬಂದಿ ಅಂತ ಹೇಳಿ ಆ ಪ್ರಕರಣನ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ಕೈಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಹನಿ ಟ್ರ್ಯಾಪ್ ಚರ್ಚೆ ಕಡೆ ಭಾಗದಲ್ಲಿದ್ದೀನಿ. ಆಯ್ತು, ಇದೆಲ್ಲ ಪ್ರೂವ್ ಆಗಿ ಹನಿ ಟ್ರ್ಯಾಪ್ ನಡೆದಿದೆ, ಇಂಥ ಟೀಮ್ ಮೋಸ ಮಾಡಿಬಿಟ್ರು, ಇನ್ನು ವಂಚನೆ ಮಾಡಿದ್ದಾರೆ, ಕೆಡ್ಡ ಕೆಡುವುದ್ರು, ಇಂಥವ್ರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಯಿತು ಈ ದೇಶದಲ್ಲಿ, ಈ ರಾಜ್ಯದಲ್ಲೇ ಭಯಂಕರ ಶಿಕ್ಷೆಗಳಾಗಿದೆ ಇಂಥವ್ರಿಗೆ, ಏನು ಶಿಕ್ಷೆ ಅಂತ? ಸರ್, ನೀವು ಮರ್ಡರ್ ಕೇಸಲ್ಲೇ, ರೇಪ್ ಕೇಸಲ್ಲೇ ನಾವು ಪ್ರಾಸಿಕ್ಯೂಷನ್ ಅವರು ನಾವು ಶಿಕ್ಷೆ ಕೊಡಿಸ್ಲಿಕ್ಕೆ ಬಹಳ ಕಷ್ಟಪಡ್ತೀವಿ. ನೀವು ಸೌಜನ್ಯ ಪ್ರಕರಣ ಅಂತ ಹೇಳ್ಬಿಟ್ಟು ಒಂದು ಕ್ವಿಟಲ್ ಆಗಿದೆ, ಅದ್ರ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ಅಪರಾಧ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಈ ರೀತಿ ಹಲವಾರು ಪ್ರಕರಣಗಳಲ್ಲಿ ಸೀರಿಯಸ್, ಇವನ್ CCTV ಫುಟೇಜ್ ಇರುತ್ತೆ, ಮರ್ಡರ್ ಮಾಡಿರೋದು, ರೇಪ್ ಆಗಿರತಕ್ಕಂತಹ ದಾಖಲಾತಿಗಳು ತುಂಬಾ ಎವಿಡೆಂಟ್ ಇದೆ. ಅಂತ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಪ್ರೂವ್ ಮಾಡಲಿಕ್ಕೆ ಬಹಳ ಕಷ್ಟ ಇರುತ್ತೆ. ಪ್ರಾಸಿಕ್ಯೂಷನ್ 100 ಮಾರ್ಕ್ಸ್ಗೆ ಕ್ವಶನ್ಗೆ 100 ಮಾರ್ಕ್ಸೇ ತೆಗಿಬೇಕು. ನೀವು 99 ಮಾರ್ಕ್ಸ್ ತಗೊಂಡು 1% ತೆಗ್ದಿಲ್ಲ ಅಂತ ಹೇಳಿ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಬರುತ್ತೆ. ಆಯ್ತಾ? ಏನಾರು ಬೆನಿಫಿಟ್ ಆಫ್ ಡೌಟ್ ಅಂದ್ರೆ ಏನಾರು ಒಂದು ಪಾಸಿಬಲ್ ಎಕ್ಸ್ಪ್ಲನೇಷನ್ ಕೊಟ್ರೆ ಒಬ್ಬ ಆರೋಪಿ, ಇಲ್ಲ ಇವನ್ ಮಾಡಿಲ್ಲ, ಅವರೇ ಏನೋ ಬೇರೆ ಯಾರೋ ಮಾಡಿಬಿಟ್ಟು ಇವ್ರ ಮೇಲೆ ಹೊರಿಸಿದ್ದಾರೆ ಅಂತ ಒಂದೇ ಒಂದು ಸಜೆಷನ್ ಹೇಳಿದ್ರೆ ಆ ಮಾನ್ಯ ನ್ಯಾಯಾಲಯಕ್ಕೆ ಇದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ಹೌದು, ಬೇರೆ ಎಷ್ಟೇ ಸಾಕ್ಷಿ ಇದ್ರೂ ಕೂಡ ಅಂತ ಆರೋಪಿಯನ್ನ ಖುಲಾಸೆಗೊಳಿಸ್ತಾರೆ. ಈ ಸುಲಿಗೆ ವಂಚನೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ಸಾಮಾನ್ಯವಾಗಿ ದಾಖಲಾಗುತ್ತಲ್ಲ, ಇದರಲ್ಲಿ ಏನು ಬೇಲೇಬಲ್ ಇದು? ಬೇಲ್ ಸಿಕ್ಬಿಡುತ್ತಾ ಅವ್ರಿಗೆ? ಸರ್, 384 ಅಲ್ಲಿ ಹಲವಾರು ವಿಧ ಇದೆ. ಓಕೆ, ಸೊ ಅದಕ್ಕೆ ಒಂದೊಂದು ಅಪರಾಧಕ್ಕೂ ಕೂಡ ಇದು ಕ್ಲಾಸಿಫೈ ಮಾಡ್ತಾರೆ 3 to 7 years ಅಂತ ಹೇಳ್ಬಿಟ್ಟು. ಹಾಗೆ ಬರೀ ಡಿಮ್ಯಾಂಡ್ ಮಾಡಿ ಅಥವಾ ಹಣಕ್ಕೆ ಇದು ಮಾಡೋದು 3 years ಅಂತ ಹೇಳ್ಬಿಟ್ಟು, ಮತ್ತೆ ಅವನಿಗೆ ಹಲ್ಲೆ ಮಾಡಿ ಇದು ಮಾಡಿ ಅದಕ್ಕೊಂದು 2 ವರ್ಷ ಈ ರೀತಿ ಕ್ಲಾಸಿಫೈ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಶಿಕ್ಷೆ ಬೇರೆ, 1 ವರ್ಷನೋ 2 ವರ್ಷನೋ 3 ವರ್ಷನೋ 5 ವರ್ಷನೋ ಶಿಕ್ಷೆ ಬೇರೆ. ಆ ಶಿಕ್ಷೆನ ಪ್ರೂವ್ ಮಾಡಿ ನಮ್ಮ ಇತಿಹಾಸದಲ್ಲಿ ಒಬ್ಬ ಆರೋಪಿತನಿಗೆ ನಾವು ಶಿಕ್ಷೆ ಕೊಡ್ಸಿದೀವಿ ಅಂತ ಹೇಳ್ಬಿಟ್ಟು ವಿರಳಾತಿ ವಿರಳ, ನಾನು ಪ್ರಾಕ್ಟೀಸ್ ಅಲ್ಲಿ ಯಾವುದು ಕೂಡ ಕಂಡು ಬಂದಿಲ್ಲ ಬೆಂಗಳೂರಲ್ಲಿ. ಥ್ಯಾಂಕ್ ಯು ದಿಲೀಪ್ ಕುಮಾರ್ IAS ಅವರೇ. ಇದು ಹನಿಜಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಚರ್ಚೆ ಆಗಿತ್ತು. ನೋಡೋಣ ಈ ಇಡೀ ಒಂದು ಪ್ರಕರಣ ಯಾವ ದಿಕ್ಕಿನ ಕಡೆಗೆ ಸಾಗುತ್ತೆ, ಯಾರಿಗೆ ಶಿಕ್ಷೆ ಆಗುತ್ತೆ, ಹನಿ ಟ್ರ್ಯಾಪ್ ಆಗಿದೆಯಾ, ಯತ್ನ ಮಾತ್ರ ಆಗಿತ್ತಾ, ಯತ್ನ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುತ್ತಾ, CBI ತನಿಖೆಗೆ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಸ್ಟೇಟ್ ತನಿಖೆ ಆದ್ರೇನು, CBI ತನಿಖೆ ಆದ್ರೇನು,